ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ನಿಹಾರಿಕಾ ಸಿಂಧೆ ಅಂತೇಳ್ಬಿಟ್ಟು, ಊರು ಚಿಕ್ಕೋಡಿ ಭಾಗದವರು. ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗಂಡ ಸ್ವಂತ ಹೋಟೆಲ್ ಮಾಡಿದ್ದಾನೆ, ನಾನು ಮನೆಯಲ್ಲೇ ಇರುತ್ತೇನೆ, ಹಾಗಾಗಿ ಗೆಳೆತನ ಬೇಕಾಗಿದೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸಹಾಯ ದುಡ್ಡಿನ ಜೊತೆಗೆ ತೂತಿನ ರುಚಿ ಕೂಡ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹೋಂಡಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಗಂಡ ಹೋಟೆಲ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, ಮದುವೆಯಾದ ವರದಕ್ಷಿಣೆ ಅಂತೇಳ್ಬಿಟ್ಟು 10 ತೊಲ ಬಂಗಾರವನ್ನು ಕೊಟ್ಟಿದ್ದರು. ಅದನ್ನು ಗಂಡನಿಗೆ ಕೊಟ್ಟಿದ್ದೇನೆ. ಅವನು ಒಂದು ಹೋಟೆಲ್ ಮಾಡೋದಕ್ಕೆ ಹೂಡಿಕೆ ಮಾಡಿದ್ದಾನೆ, ಒಳ್ಳೆ ಲಾಭವೂ ಕೂಡ ಇದೆ, ಆದರೆ ತೂತಿಗೆ ಮಾತ್ರ ಸುಖ ಸಿಗುತ್ತಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಗಂಡ ಹೋಟೆಲ್ಗೆ ಹೋದಾಗ ಮನೆಯಲ್ಲಿ ಒಂಟಿಯಾಗಿರುತ್ತೇನೆ, ಬಂದ ಸುಖವನ್ನು ಕೊಡೋರು ಮಾತ್ರ ನೋಡಿ ಅಂತೇಳಿ ಇದಿಷ್ಟು ಗಂಡ ಹೋಟೆಲ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ತೂತಿಗೆ ಸುಖ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳು ಹಾಗೆ ಇವರು ಬಯಸುವ ಕೆಲವೊಂದು ಸುಖದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದು, ನೋಡೋದಕ್ಕೆ ಫಿಸಿಕಲ್ ಆಗಿ ಕಪ್ಪಾಗಿದ್ದರೂ ಕೂಡ ಒಪ್ಪುವಂತಹ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಗೂಟದ ಸೈಜು ಮನಸ್ಸಿಗೆ ಮೆಚ್ಚುಗೆ ಆಗಬೇಕು. ಲೈಂಗಿಕ ಆಸಕ್ತಿ ಇರುವವರು ಮಾತ್ರ ಮನೆಗೆ ಬಂದರೆ ಓಕೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ದುಡ್ಡಿನ ಅಪೇಕ್ಷೆ ಇಟ್ಟುಕೊಂಡಿರುವ ಗಂಡಸರು ಬೇಡ. ಇನ್ನು ಗಂಡ ಇಲ್ಲದ ಸಮಯ ಬಂದು ದೆಂಗುವ ಮುದುಕ ಇದ್ದರೂ ಕೂಡ ಓಕೆ, ಇವತ್ತೇ ಕರೆ ಮಾಡಿ ಬಾಗಿಲು ಓಪನ್ ಮಾಡಿ ತೂತು ಕೊಡುತ್ತೇನೆ ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಕೊನೆಯದಾಗಿ ಇವರ ಬಳಿರುವ ಹೋಂಡಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಹಾಗೆ ಇಂಟರ್ನಲ್ ಲುಕ್ ಆಗಿರುತ್ತೆ. ಇನ್ನು ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2017 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 55,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc. ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇದೆ. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2017 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸುಮಾರು 8 ವರ್ಷ ಆಗಿದ್ರೂ ಕೂಡ ಈ ಒಂದು ಕಾರನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.